ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ. ನರೇಂದ್ರ ಮೋದಿ ಅವರಿಂದ ಮಾತ್ರ ದೇಶವನ್ನು ಕಟ್ಟಲು ಸಾಧ್ಯ ಎಂದು ಮಾಜಿ ಶಾಸಕರಾದ ಎಸ್ ತಿಪ್ಪೇಸ್ವಾಮಿ ತಿಳಿಸಿದರು. ಪಟ್ಟಣದಲ್ಲಿ ಸೋಮವಾರ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸದಸ್ಯತ್ವ ಅಭಿಯಾನ 2024 ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷದವರು ಪಕ್ಷದ ಚಿಹ್ನೆಯಿಂದ ಗೆದ್ದಿಲ್ಲ, ಬಿಟ್ಟಿ ಭಾಗ್ಯಗಳಿಂದ ಗೆದ್ದಿದ್ದಾರೆ. ಪ್ರತಿಯೊಂದು ಬೆಲೆಯೂ ಗಗನಕ್ಕೇರಿದೆ. ಕಾಂಗ್ರೆಸ್ ಪಕ್ಷದ ದುರಾಡಳಿತ ವಿರುದ್ಧ ಜನಗಳಿಗೆ ತಿಳಿಸಬೇಕು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಒಂದಲ್ಲ ಒಂದು ಭ್ರಷ್ಟಾಚಾರ ನಡೆಯುತ್ತವೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಪರದಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ತರಾಟೆಗೆ ತೆಗೆದುಕೊಂಡರು. ಅದೇ ರೀತಿ ಮಂಡಲಾಧ್ಯಕ್ಷರಾದ ಡಾಕ್ಟರ್ PM ಮಂಜುನಾಥ್ ರವರು ಮಾತನಾಡಿ, ಈ ಅಭಿಯಾನವು 2 ಹಂತಗಳಲ್ಲಿ ನಡೆಯುತ್ತದೆ. ಮೊದಲನೇ ಹಂತ ಸೆಪ್ಟೆಂಬರ್ 2ನೇ ತಾರೀಕಿನಿಂದ ಸೆಪ್ಟೆಂಬರ್ 25ನೇ ತಾರೀಕಿನವರೆಗೂ, ಎರಡನೇ ಹಂತ ಅಕ್ಟೋಬರ್ 1ರಿಂದ 15ನೇ ತಾರೀಕುವರೆಗೂ ನಡೆಯುತ್ತದೆ. ನಮ್ಮ ಬೂತ್ಗಳಲ್ಲಿ ಮಿಸ್ ಕಾಲ್ ನೀಡುವ ಮೂಲಕ ಅಭಿಯಾನಕ್ಕೆ ಸೇರಿಕೊಳ್ಳಬೇಕು ಎಂದು ಕರೆ ನೀಡಿದರು. ಪ್ರಾಸ್ತಾವಿಕವಾಗಿ ಜಿಲ್ಲಾ ಸಹ ಸಂಚಾಲಕರಾದ ಮಂಜುನಾಥ್ ರವರು ಅಭಿಯಾನದ ವಿಸ್ತೃತವಾಗಿ ಸಲಹೆ ನೀಡಿದರು. ಕಾಂಗ್ರೆಸ್ ಬಲದಿಂದಲ್ಲ ಇವರು ಗೆದ್ದಿರೋದು, ಬಿಟ್ಟಿ ಬಾಕಿಗಳ ಬಲದಿಂದ ಗೆದ್ದಿರ್ತಕ್ಕಂಥದ್ದು ಇವರು ತಾವು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡಿಸ್ಬೇಕು ಜನಗಳಿಗೆ. ಇವತ್ತಿನ ದಿವಸ ಏನಾಗಿದೆಯಪ್ಪ, ರೇಟ್ಗಳು ಗಗನಕ್ಕೆ ಹೋಗಿದಾವೆ. ಪೆಟ್ರೋಲ್ ತಗ, ಡೀಸೆಲ್ ತಗ, ಮತ್ತೆ ಚಾಪಗ ತಗ, ಎಲ್ಲ ರೇಷನ್ ತಗ, ಎಲ್ಲ ರೇಟ್. ಅದನ್ನೆಲ್ಲ ಹೇಳ್ಬೇಕಲ್ಲಪ್ಪ ನೀವು. ನಮ್ಮವ್ರಿಗೆ ಹೇಳಿದಾಗ ಮಾತ್ರ ಅದಕ್ಕೆ ಜ್ಞಾನಕ್ಕೆ ಬರೋದು. ಇಲ್ಲ ಅಂದ್ರೆ ಅದೇ ಮಾಮೂಲು ಕತೆ ಹೇಳ್ತಾರೆ. ಅಲ್ಲ ರೀ, 4 ಸಾರಿ ಇಲ್ಲಿ MLA ಆಗಿರೋದು ನೋಡಿದ್ದೀರಿ. ಏನ್ ಮಾಡಿದಾರೆ ಈ ಕ್ಷೇತ್ರಕ್ಕೆ? ಏನಾದ್ರೂ ಕೊಡುಗೆ ಏನಾದ್ರೂ ಇದೆಯಾ ಕ್ಷೇತ್ರಕ್ಕೆ? ಇದ್ರಿ ಹೇಳ್ರಿ, ಅದನ್ನ ಹೇಳ್ಬೇಕಲ್ಲ ನೀವು ಜನಗಳಿಗೆ. 4 ನಿಮಿಷ ಮಾತ್ರ ಅಂತ ತಿರ್ಗಬೇಕು. ಅಟ್ಲೀಸ್ಟ್ ಬರ್ದಿಲ್ಲ ನಿಮಗೆ ಬಾಯ್ತು ಬರೋಲ್ಲಪ್ಪ. ನಿಮ್ಗೆ ಧೈರ್ಯ ಬೇಕಲ್ಲ, ಕೇಳೋದಕ್ಕೆ ಬರ್ಬೇಕಲ್ಲ. ಅದನ್ನೆಲ್ಲವರೆಗೆ ನೀವು ಬೆಳೆಸ್ಕೊಂಬಂದಿಲ್ಲ. ನೀವು ಯಾರು ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ. ಹೇಳ್ಬೇಕದನ್ನ. ಅಲ್ಲಪ್ಪ, ಕೂಡ್ಲಿಗೆಯಿಂದ ದುಡ್ಡು ಹೊಡ್ಕೊಂಬಂದದ್ದು ಇಡೀ ದೇಶಕ್ಕೆ ಗೊತ್ತು, ಕ್ಷೇತ್ರಕ್ಕೆ ಗೊತ್ತು. ಮತ್ತೆ ಎಲ್ಲ ಹೇಳ್ರಿ. ಮತ್ತೆ ಇದು ಶಿಷ್ಟಾಚಾರದ ಮನುಷ್ಯ ಅದೇಂತದ್ದು ನನಗಂತೂ ಗೊತ್ತಿಲ್ಲಪ್ಪ. ಅಲ್ಲಿ ದುಡ್ಡು ಹೊಡ್ಕೊಂಬಂದಲ್ಲ 106 ಕೋಟಿ, ಅದು ಶಿಷ್ಟಾಚಾರನ? ಅದು ಭ್ರಷ್ಟಾಚಾರ ಅಲ್ಲ ಅದು. ಅಲ್ಲಿ ದುಡ್ಡು ಹೊಡ್ಕೊಂಬಂದು ಇಲ್ಲಿ ನೀತಿ ಪಾಠ ಹೇಳ. ನಾನು ಶಿಷ್ಟಾಚಾರದ ಮನುಷ್ಯ. ಎಲ್ಲೈತಿ ಇವ್ರ ಹತ್ರ ಶಿಷ್ಟಾಚಾರ? ಸುಮ್ಮನೆ ಇದ್ದು ನಿನಗೆ ಕೇಳಿಲ್ಲ. ನೋಡಿದೀವಿ. ಮತ್ತು ನಮ್ಮ ಜಿಲ್ಲೆಯಲ್ಲೂ ಸಮೇತ ಸುಮಾರು ಒಂದು 2,000ಕ್ಕಿಂತ ಜಾಸ್ತಿ, ನಮ್ಮ ಕ್ಷೇತ್ರದಲ್ಲೂ ಸಮೇತ 350ಕ್ಕಿಂತ ಜಾಸ್ತಿ ಆಗಿದೆ. ಬಟ್ ಈಗಾಗಲೇ ಚಾಲನೆ ಸಿಕ್ಕು ಇದಕ್ಕೆ ವೇಗ ಪಡ್ಕೋಬೇಕಿತ್ತು, ಆದ್ರೆ ಸ್ಲೋ ಆಗಿದೆ ಖಂಡಿತವಾಗೂ. ಈಗ ನಾವ್ಯಾರು ಸಮೇತ ವಿಶ್ರಮಿಸಬಾರದು. ಇದು 2 ಹಂತಗಳಲ್ಲಿ ನಡೆಯುವಂತ ಅಭಿಯಾನ. ಮೊದಲನೇ ಹಂತ ಯಾವುದು? 2ನೇ ತಾರೀಕು, ಸೆಪ್ಟೆಂಬರ್ 2ನೇ ತಾರೀಕಿಂದ ಹಿಡಿದು ಸೆಪ್ಟೆಂಬರ್ 25ನೇ ತಾರೀಕು ಮೊದಲೇ ಅಭಿಯಾನ ನಡೆಯುತ್ತೆ. 2ನೇ ಅಭಿಯಾನ ಅಕ್ಟೋಬರ್ 1ನೇ ತಾರೀಕಿಂದ ಹಿಡಿದು ಅಕ್ಟೋಬರ್ 15ನೇ ತಾರೀಕುವರೆಗೂ. ಈ 2 ಅವಧಿನಲ್ಲಿ ಇದು ಅಭಿಯಾನ ನಡೆಯುತ್ತೆ. ಈ ಅವಧಿನಲ್ಲಿ ಮಧ್ಯದಲ್ಲಿರುವಂತ ನರೇಂದ್ರ ಮೋದಿಜಿಯವರ ಜನ್ಮ ದಿನಾಚರಣೆಯನ್ನು ಸಮೇತ 17ನೇ ತಾರೀಕು, ಈ ತಿಂಗಳು 17ನೇ ತಾರೀಕು ಬರುತ್ತೆ. ಅವತ್ತು ಸಮೇತ ಮಹಾಸಂಪರ್ಕ ಅಭಿಯಾನ ಅಂತೇಳಿ ಅವತ್ತು ನಾವು ಸದಸ್ಯತ್ವ ಏನಿದೆ ಅಲ್ಲ, ನಮ್ಮ ದ್ವಿಗುಣಗೊಳಿಸಬೇಕು. ನಮ್ಮ ಬೂತ್ಗಳಲ್ಲಿ ದ್ವಿಗುಣಗೊಳಿಸಬೇಕು. ಹೇಗೆ ಸದಸ್ಯತ್ವ ಮಾಡೋದು? ಒಂದು ಮಿಸ್ ಕಾಲ್ಗೆ ಒಂದು ನಂಬರ್ ಕೊಟ್ಟಿದ್ದಾರೆ. ಏನು? 8800002024 ಅಂತ ನಂಬರ್ ಕೊಟ್ಟಿದ್ದಾರೆ. ಅದನ್ನ ಮಿಸ್ ಕಾಲ್ ಕೊಟ್ಟ ತಕ್ಷಣ ನಮ್ಮೆಲ್ಲರಿಗೂ ಸಮೇತ ಒಂದು ನಮ್ಮ ಕೋಡ್ ಬರುತ್ತೆ. ಏನು ಜನರೇಟ್ ಆಗಿರೋ ಅಂತ ಒಂದು ಸದಸ್ಯತ್ವದ ಸಂಖ್ಯೆ ಬರುತ್ತೆ. ಅದ್ರ ಜೊತೆಗೆ ಅದ್ರೊಳಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ನಮ್ಮನ್ನ ನಮೋ ಆಪ್ಗೆ ತಗೊಂಡೋಗ ಅಂತ ಮಾಡುತ್ತೆ. ನಮೋ ಆಪ್ಗೆ ತಗೊಂಡೋಗುತ್ತೆ. ನಮೋ ಆಪ್ ನಲ್ಲಿ ಓಪನ್ ಮಾಡಿದ ತಕ್ಷಣ ಮತ್ತೆ ಇನ್ನೊಂದು ಟೈಮ್ ನಮಗೆ ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಕೇಳಿ ಓಪನ್ ಮಾಡೋದಕ್ಕೆ ಕೇಳುತ್ತೆ. ಅವಾಗ ಓಪನ್ ಮಾಡಿದ ತಕ್ಷಣ ನಮ್ಮ ಹೆಸರು ಮತ್ತೆ ನಮ್ಮ ಊರ್ ಯಾವುದು ಮತ್ತೆ ಫೋಟೋ ಅಪ್ಲೋಡ್ ಮಾಡಬೇಕು. ಅದಾದ ನಂತರ ನಮ್ಮ ವಾರ್ಡ್ ಸಂಖ್ಯೆ ಏನು, ಅದಾದ ನಂತರ ಇನ್ನ ವಿಚಾರಗಳು ಏನೇನಿದಾವೆ ಎಲ್ಲನೂ ಸಮೇತ ಫಿಲ್ ಮಾಡಿ ನಾವು ಓಕೆ ಕೊಟ್ರೆ ನಮಗೆ ಒಂದು ಕಾರ್ಡ್ ಜನರೇಟ್ ಆಗುತ್ತೆ. ಸದಸ್ಯತ್ವದ ಒಂದು ಕಾರ್ಡ್ ಜನರೇಟ್ ಆಗುತ್ತೆ.
ಅದು ಮಾಸ್ಕ್ಡ್ ಅಂದ್ರೆ ನಂಬರ್ ಪೂರ್ಣ ಪ್ರಮಾಣದಲ್ಲಿ ಇರಲ್ಲ, ಕೊನೆ 4 ನಂಬರ್ ಡಿಜಿಟ್ ಕಾರ್ಡ್ ಜನರೇಟ್ ಆಗ. ಒಂದು ಸದಸ್ಯತ್ವ ಅಭಿಯಾನ ಅನ್ನೋದೊಂದು ಬಹುದೊಡ್ಡ ಒಂದು ಕಾರ್ಯಕ್ರಮ, ಚುನಾವಣೆಗಿನ್ನ ದೊಡ್ಡದಾದಂತ ಕಾರ್ಯಕ್ರಮ. ಮೊನ್ನೆ ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕ್ರಮ ಆಯ್ತು, ಕಾರ್ಯಾಗಾರ, ಅದ್ಭುತವಾದ ಕಾರ್ಯಕ್ರಮ ಆಯ್ತು. ಅದೇ ಸಂದರ್ಭದಲ್ಲಿ ಎಲ್ಲಾ ಮಂಡಲದಲ್ಲಿ ಒಂದು ಕಾರ್ಯಾಗಾರ ಆಗಬೇಕು, ಎಲ್ಲಾ ಕಡೆ ಒಂದು ಸಂಚಾಲಕರಾಗಬೇಕು. ಜೊತೆಗೆ ಏನು 280 ಬೂತ್, ಸುಮಾರು 280 ಬೂತ್ ಇಂದ ಒಂದು ಬೂತ್ಗೆ 300 ಸಂಖ್ಯೆ ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಸದಸ್ಯತ್ವ, ಒಂದು ಹೊಸ ಮತದಾರರನ್ನು, ಹೊಸ ಒಂದು ನವ ಮತದಾರರಾಗಿ ಜೊತೆಗೆ ಒಂದು ಮೆಂಬರ್ಶಿಪ್ ಅನ್ನು ಪಡೆಯಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದೇ ರೀತಿ ಮೊಳಕಾಲ್ಮೂರಲ್ಲಿ ಸಹ ಒಂದು ಕಾರ್ಯಾಗಾರದಲ್ಲಿ ನಾವೆಲ್ಲ ಬಂದು ಸೇರಿದೀವಿ. ಹಾಗಾಗಿ ಅದನ್ನ ಯಾವ ತರ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕನ್ನೋದು ಒಂದು ಸುಮಾರೀಗ ಮೊಳಕಾಲ್ಮೂರಿಂದನೂ ಇವತ್ತು ನಿನ್ನೆ ಡಾಟಾನು 320 ಮೆಂಬರ್ಶಿಪ್ ಆಗಿದೆ. ನಾವ್ಯಾರೂ ಮೀಟಿಂಗ್ ಮಾಡಿಲ್ಲ, ನಾವ್ಯಾರಿಗೂ ಹೇಳಿಲ್ಲ. ಆದ್ರೂ ಸಹ ಎಲ್ಲಿ ಮನೆಯಲ್ಲಿ ಕುಂತಂತ ಜಾಗದಲ್ಲೇ ಸಹ ಆನ್ಲೈನ್ ಅಲ್ಲಿ ಒಂದು ಮೆಂಬರ್ಶಿಪ್ ಆಗ್ತಾ ಇದ್ದಾರೆ. ಇಡೀ ಒಂದು ಯುವಕ ತಂಡ ಒಂದು ನರೇಂದ್ರ ಮೋದಿಯನ್ನು ಮೆಚ್ಚಿ ಇಡೀ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಒಂದು ಕರೆಗೆ ಹೂಗುಟ್ಟಿ ಎಲ್ಲ ಕಡೆಯಿಂದ ಮೆಂಬರ್ಶಿಪ್ ಆಗ್ತಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಾಗಾರ ಉದ್ದೇಶ ಏನಂದ್ರೆ, ಒಂದು ಜಿಲ್ಲಾ ಪಂಚಾಯತಿ ವಾರು ಮಹಾಶಕ್ತಿ ಕೇಂದ್ರವಾರು ಒಂದು ಪ್ರಮುಖರು ಮಾಡಬೇಕು, ಮಂಡಲಕ್ಕೆ ಒಂದು ಸಂಚಾಲಕರು ಮಾಡಬೇಕು. ಸುಮಾರು 280 ಬೂತ್, ಇದು 280 ಬೂತ್ಗೆ ಒಂದು ಪ್ರಮುಖ ಬೂತ್ ಅಧ್ಯಕ್ಷ ಇದ್ದಾರೆ. ಆ ಬೂತ್ ಅಧ್ಯಕ್ಷ ಮುಖಾಂತರ ಒಂದು ಬೂತ್ಗೆ 300 ಮೆಂಬರ್ಶಿಪ್ ಮಾಡಬೇಕಾಗಿ ನಮ್ಮಲ್ಲಿ ಒಂದು ಕಾರ್ಯಕ್ರಮನ ವಿಸ್ತರಣೆ ಮಾಡಬೇಕು, ಕಾರ್ಯಕ್ರಮ ಹಂಚಬೇಕು. ಹಂಚಿದಾಗ ನಾವು ಇದನ್ನ ಗುರಿ ಮುಟ್ಟಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷರಾದ ರಾಮರೆಡ್ಡಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬಾಳಕಾಯಿ ರಾಮದಾಸ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಸಿದ್ದಣ್ಣ, ಉಪಾಧ್ಯಕ್ಷರಾದ ಎಸ್ ತಿಪ್ಪೇಸ್ವಾಮಿ, ಹಿರಿಯ ಮುಖಂಡರಾದ ಜಿಂಕಲ್ ಬಸವರಾಜ್, ರಾಮರೆಡ್ಡಿ, ಶಿವಣ್ಣ, ಪಾಲಯ್ಯ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್, ಮಾಜಿ ಉಪಾಧ್ಯಕ್ಷರಾದ ಎಂಎನ್ ಮಂಜಣ್ಣ, ನಗರ ಘಟಕದ ಅಧ್ಯಕ್ಷರಾದ ಕಿರಣ್ ಗಾಯಕ್ವಾಡ್, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲೇಶ್, ಎನ್ಪಿ ಪ್ರಭಾಕರ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ರೂಪಾ ವಿನಯ್ ಕುಮಾರ್, ಶುಭಾ ಪೃಥ್ವಿರಾಜ್, ಸರ್ವಮಂಗಳ, ಬಿಜೆಪಿ ಕಾರ್ಯಕರ್ತರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.